ಕರ್ನಾಟಕ ಇದು ನಾನು ನಿನ್ನೆ ಮೊನ್ನೆ ಹಾಕಿರುವ ಉಪ್ಪಿನಕಾಯಿಂದ ವಿಡಿಯೋ ಆಗಿರುತ್ತೆ. ಇದು ಪಾರ್ಟ್ 3 ಆಗಿರುತ್ತೆ. ಏನು ಉಪ್ಪು ಮೆಣಸಿನ್ಕಾಯಿ ಮತ್ತು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಪೇಸ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅಂತೇಳಿದ್ದೆ. ಮತ್ತು ಮಿಕ್ಕಿರೋದನ್ನು ಸುಮ್ಮನೆ ಹಂಗೆ ಇಟ್ಟರೆ ಅದಿರೋದಿಲ್ಲ. ಅದಕ್ಕೆ ಏನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದನ್ನ ಸ್ವಲ್ಪನೂ ಬಿಡ್ದಂಗೆ ಫುಲ್ ಎಷ್ಟಿದೆ ಅದಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಾಗಾದರೆ ಫಸ್ಟನ್ನು ಹಾಕಿ ಮಿಕ್ಸ್ ಮಾಡಿದಾಗ ಫ್ಲೇವರು ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ತಿನ್ನಬೇಕಾದ್ರೆ ಸಖತ್ತಾಗಿದೆ ಅಂತ ಫೀಲ್ ಕೂಡ ಆಗುತ್ತೆ. ನಿಮಗೇನಾದರೂ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋ ಬೇಕು ಅಂದರೆ ಅಥವಾ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ವೀಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಹಾಗೆ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೂಡ ಹಾಕ್ತೀನಿ. ನೋಡಿ, ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಮೆಂತೆ ಕಾಳನ್ನ ಹುರಿದ್ಬಿಟ್ಟು ಪೌಡರ್ ಮಾಡಿಕ್ಕಿದ್ವಿ, ಅದನ್ನು ಕೂಡ ಒಂದು 1/4 ಚಮಚದಷ್ಟು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತು ಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪನ್ನ ಮತ್ತೆ ಮೇಲ್ಗಡೆ ಹಾಕ್ಕೋಬೇಕು. ಮತ್ತು 1 ಸ್ಪೂನ್ ಶುಗರ್ ಅಂದರೆ ಸಕ್ಕರೆನ 1 ಸ್ಪೂನ್ ಹಾಕಿ ಮತ್ತು ಫುಲ್ ಕೆಳಗಿಂದ ಮೇಲೆ ಫುಲ್ ಗೂರಾಡಬೇಕು, ಮೀನ್ಸ್ ಮಿಕ್ಸ್ ಮಾಡಬೇಕು. ಹಾಗಾದರೆ ಎಲ್ಲ ಕಡೆಗೂ ಉಪ್ಪು ಇರ್ಬೋದು ಮತ್ತು ಏನು ಮೆಂತೆ ಪೌಡರ್ ಹಾಕಿದ್ವಿ ಅದು ಎಲ್ಲ ಕಡೆಗೂ ಮಿಕ್ಸ್ ಆಗಿ ತಿನ್ನಬೇಕಾದ್ರೆ ಫ್ಲೇವರ್ನೆಸ್ಸು ಚೆನ್ನಾಗಿರುತ್ತೆ ಅಂತ ಫುಲ್ ಎಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಇದಕ್ಕೆ ನೀರು ತಾಕಿಸ್ಬಾರ್ದು. ನೀರು ತಾಕಿಸಿದ್ರೆ ಏನಾಗುತ್ತೆ ಅಂದರೆ ಬೇಗ ಹಾಳಾಗುತ್ತೆ ಅಥವಾ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಆ ಥರ ಆಗೋಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ. ಮತ್ತು ಈಗ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಎತ್ತಿಡ್ತಿದ್ದೀವಿ. ಸಕ್ಕರೆ ಮತ್ತು ಸ್ವಲ್ಪ ಬೇಕಂದರೆ ಉಪ್ಪು ಹಾಕಬೇಕು. ಈ ಥರ ಎಲ್ಲ ಅದನ್ನು ಹಾಕ್ಬಿಟ್ಟು ಈಗ ಮುಚ್ಚಿಬಿಟ್ಟು ಇಡ್ತೀವಿ. ಈ ಥರ